ಸರ್ಕಾರಿ ಸಾರಿಗೆ ಸಂಸ್ಥೆ ಇರೋದು ಸಾರ್ವಜನಿಕರ ಸೇವೆಗ ಅಥವಾ ಕೇವಲ ಲಾಭ ಮಾಡೋ ಉದ್ದೇಶಕ್ಕ? ಸಾರಿಗೆ ಸಂಸ್ಥೆ ಅಂದ್ರೆ ಅದು ಜನಸಾಮಾನ್ಯರ ಆಸ್ತಿ, ಹಳ್ಳಿಗರ ಜೀವನಾಡಿ ಅನ್ನೋದು ನಮಗೆಲ್ಲ ಗೊತ್ತು. ಆದ್ರೆ ತುಮಕೂರು ಸಾರಿಗೆ ವಿಭಾಗದಲ್ಲಿ ಮಾತ್ರ ಕಥೆಯೇ ಉಲ್ಟಾ ಆಗಿದೆ. ಇಲ್ಲಿ ಜನಸೇವೆಯನ್ನ ಮರೆತು ಕೇವಲ ಆದಾಯದ ಬೆನ್ನತ್ತಿರೋ ಅಧಿಕಾರಿಗಳು ಗ್ರಾಮೀಣ ಜನರಿಗೆ ದೊಡ್ಡ ದ್ರೋಹ ಎಸಗಿದ್ದಾರೆ. ಹೌದು, ಇಡೀ ರಾಜ್ಯದಲ್ಲಿ ಒಂದು ನಿಯಮವಾದ್ರೆ ತುಮಕೂರು ವಿಭಾಗದಲ್ಲಿ ಮಾತ್ರ ಅಧಿಕಾರಿಗಳದ್ದೇ ಮತ್ತೊಂದು ತುಘಲಕ್ ದರ್ಬಾರ್. ವಾರದ 6 ದಿನಗಳು ಹಳ್ಳಿ ಮಾರ್ಗದಲ್ಲಿ ಓಡಾಡೋ ಬಸ್ಸುಗಳು ಭಾನುವಾರ ಬಂದ್ರೆ ಸಾಕು ಮಾಯವಾಗಿ ಬಿಡುತ್ತವೆ. ಕಾರಣ ಕೇಳಿದ್ರೆ ಭಾನುವಾರ ಮತ್ತು ರಜೆ ದಿನಗಳಲ್ಲಿ ಹಳ್ಳಿಗಳಲ್ಲಿ ಆದಾಯ ಕಡಿಮೆ ಅಂತೆ. ಅದಕ್ಕೆ ಈ ತಲಕೆಟ್ಟ ಅಧಿಕಾರಿಗಳು ಹಳ್ಳಿಯ ಬಸ್ಸುಗಳ ಮಾರ್ಗ ಬದಲಾಯಿಸಿ ನಗರ ಪ್ರದೇಶಗಳಿಗೆ ಓಡಿಸುತ್ತಿದ್ದಾರೆ. ಇಡೀ ತುಮಕೂರು ಜಿಲ್ಲಾದ್ಯಂತ ಬರೋಬ್ಬರಿ 50ಕ್ಕೂ ಹೆಚ್ಚು ಗ್ರಾಮೀಣ ಮಾರ್ಗಗಳನ್ನು ರದ್ದು ಮಾಡಿ ಹಳ್ಳಿಗರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದಾಗಿ ಹಳ್ಳಿ ಮಾರ್ಗಗಳಲ್ಲಿ ಓಡಾಡ್ತಿದ್ದ ಖಾಸಗಿ ಬಸ್ಸುಗಳು ಆಲ್ರೆಡಿ ಬಂದಾಗಿವೆ. ಇಂಥದ್ರಲ್ಲಿ ಭಾನುವಾರ ಆಸ್ಪತ್ರೆಗೆ ಹೋಗಬೇಕಾದ ವಯೋವೃದ್ಧರು, ಗರ್ಭಿಣಿಯರು, ತುರ್ತು ಕೆಲಸವಿರೋ ಬಡ ಕೂಲಿ ಕಾರ್ಮಿಕರು ನಗರಕ್ಕೆ ಹೋಗೋದೇಗೆ? ದುಡ್ಡಿದ್ದವರು ಬೈಕ್ ಮಾಡ್ಕೊಂಡು ಹೋಗ್ತಾರೆ, ಆದ್ರೆ ಅಸಹಾಯಕ ಹಳ್ಳಿಗರು ಎಲ್ಲಿಗೆ ಹೋಗ್ಬೇಕು? ಭಾನುವಾರ ಸಾರ್ವಜನಿಕರು ಮನೆಯಿಂದ ಆಚೆ ಬರಬಾರದು ಅನ್ನೋದು ತುಮಕೂರು ಅಧಿಕಾರಿಗಳ ಅಲಿಖಿತ ನಿಯಮನ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಅಧಿಕಾರಿಗಳ ಈ ಕಿರುಕುಳ ಕೇವಲ ಸಾರ್ವಜನಿಕರಿಗೆ ಮಾತ್ರವಲ್ಲ, ಒಳಗೊಳಗೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳೂ ನರಳ್ತಿದ್ದಾರೆ. ಕಲೆಕ್ಷನ್ ತರಲೇಬೇಕು ಅಂತ ಅಧಿಕಾರಿಗಳು ಪರೋಕ್ಷವಾಗಿ ಪ್ರೆಷರ್ ಹಾಕ್ತಿದ್ದಾರೆ. ಕೆಲಸ ಕಳಕೊಳ್ಳೋ ಭಯಕ್ಕೆ ಕಂಡಕ್ಟರ್, ಡ್ರೈವರ್ಗಳು ಮೀಡಿಯಾ ಮುಂದೆ ಬಾಯಿ ಬಿಡ್ತಿಲ್ಲ. ಇತ್ತ ಬಸ್ ನಿಲ್ದಾಣದ ಕಂಟ್ರೋಲರ್ಗಳನ್ನ ಕೇಳಿದ್ರೆ ಸರಿಯಾದ ಉತ್ತರವೇ ನೀಡದೆ ಜನರನ್ನ ಅಲದಾಡಿಸ್ತಿದ್ದಾರೆ. ಕೇಳಿದ್ರೆ ಮೇಲಧಿಕಾರಿಗಳನ್ನ ಕೇಳಿ ಅಂತಾರೆ, ಅಲ್ಲಿ ಹೋದ್ರೆ ಆ ರೀತಿ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾರೆ. ರಾಜ್ಯದ ಬೇರೆಲ್ಲೂ ಇಲ್ಲದ ಇಂಥದೊಂದು ಉಲ್ಟಾ ನಿಯಮವನ್ನ ತುಮಕೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜ್ ಹಾಗೂ ವಿಭಾಗೀಯ ಸಂಚಾರ ಅಧಿಕಾರಿ ಮಂಜುನಾಥ್ ಜಾರಿಗೆ ತಂದಿದ್ದಾರೆ ಅನ್ನೋದು ಸಾರ್ವಜನಿಕರ ನೇರ ಆರೋಪ. ಇವರ ಈ ಎಡವಟ್ಟು ನಿರ್ಧಾರಕ್ಕೆ ಇಡೀ ಜಿಲ್ಲೆಯ ಗ್ರಾಮೀಣ ಜನತೆ ಈಗ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನಾದರೂ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಅಧಿಕಾರಿಗಳ ಮನಸೋ ಇಚ್ಛೆ ತೀರ್ಮಾನಕ್ಕೆ ಬ್ರೇಕ್ ಹಾಕ್ತಾರಾ, ಹಳ್ಳಿಯ ಬಸ್ಸುಗಳನ್ನ ಮತ್ತೆ ಭಾನುವಾರ ಓಡಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಿಪಿ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕಾ? 100% ನಿಮ್ಮ ಬಿಪಿ ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ರೆ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರೋಂಥ ನಮ್ಮ ಜೀನಿ ಶುಗರ್ ಆಮ್ಲನ್ನ ಯೂಸ್ ಮಾಡಿ ಬಿಪಿ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ.